ರೊಟ್ಟಿ ನಮಗಂತೂ ತುಂಬಾ ಸ್ಪೆಷಲ್ಲು. ಡೈಲಿ ಮಾಡಿಕೊಟ್ರು ತಿನ್ನೋಕೆ ನಾನಂತೂ ರೆಡಿ. ನಮ್ಮಮ್ಮ 20 ಡೇಸಿಂದ ರೊಟ್ಟಿ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದಾಗ ಚಳಿ ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಒಲೆ ಮುಂದೆ ಕೂತ್ಕೊಂಡು ಚಳಿ ಕಾಸ್ತಾ ಅಮ್ಮನ ಜೊತೆ ಮಾತಾಡ್ತಾ ಹಾಗೆ ತಿಂಡಿನೂ ಕೂಡ ಮುಗಿಸ್ಕೊಂಡೆ. ಇದಕ್ಕೆ ಕಾಂಬಿನೇಷನ್ ಆಗಿ ತರಕಾರಿ ಸಾಂಬಾರು ಮಾಡಿದರು, ಅದ್ರ ಜೊತೆಗೇ ತಿಂದ್ಕೊಂಡೆ. ಅದಾದಿದ್ದಂಗೆ ನಾನು ಹೊರಟಿದ್ದು ನಮ್ಮದು ಸಿಲ್ವರ್ ಪ್ಲಾಂಟೇಶನ್ ಕಡೆ. ಏನಕ್ಕಪ್ಪ ಅಂತಂದರೆ ಆಲ್ಮೋಸ್ಟು 1 ಮಂತ್ ಮೇಲಾಗಿ TC ಹೋಗಿ, ಹಾಗಾಗಿ TCನ ಹಾಕ್ಕೊಡಿ ಅಂತ ಹೇಳಿ ನಮಗೂ ಸುಸ್ತಾಗಿತ್ತು. ಬಟ್ ಇವರು ಆ ಕೆಲಸನ ಮಾಡಿಕೊಟ್ಟಿರಲಿಲ್ಲ. ಬಟ್ ನೋಡಿದಾಗ ಫ್ರೀ ಅಂತ ಹೇಳ್ತಾರೆ, ನಮ್ಗೆ ಆ ಫ್ರೀ ಭಾಗ್ಯ ಇನ್ನೂ ಸಿಕ್ಕೇ ಇಲ್ಲ. ಅದಾದಿದ್ದಂಗೆ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಒಂದಷ್ಟು ಅಡಿಕೆ ಗೋಟ್ ಬೇಕಿತ್ತು ಅಡಿಕೆ ಗಿಡ ಮಾಡೋಕ್ಕೆ ಅಂತ ಹೇಳ್ದೆ. ಹಾಗಾಗಿ ಅವನ್ನ ಕರೆಸಿ ಸೆಲೆಕ್ಷನ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಯಾವುದೆಲ್ಲ ಬೆಟರ್ ಇದೆ ಅಂತ ಸೀಡ್ಸ್ನ ನಾನು ತೋರಿಸ್ಕೊಟ್ಟೆ. ಅವನು ಆ ಕೆಲಸ ಮಾಡ್ತಾಯಿದ್ದ. ಹಾಗೆ ನಾನು ಗದ್ದೆ ಹತ್ರ ನೀರು ನೋಡಿರಲಿಲ್ಲ, ಹಾಗಾಗಿ ಗದ್ದೆಗೆ ನೀರು ತಿರುಗಿಸೋಣ ಅಂದ್ಬಿಟ್ಟು ಇಲ್ಲಿ ಬಂದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.